ಮುಂಜಾನೆಯ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳೇ. ಎಲ್ಲರೂ ಹೇಗಿದ್ದೀರಾ? ಊಟ ಮಾಡ್ಕೊಂಡು ಬಂದಿದ್ದೀರಾ? ಹಾಗಾದ್ರೆ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ವಿವರಣಾ ಕೌಶಲ್ಯದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಸಿಂಧು ನಾಗರಿಕತೆಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ನಮ್ಮ ವಿಶ್ವದಲ್ಲಿ ಹಲವಾರು ನಾಗರಿಕತೆಗಳನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಂ ನಾಗರಿಕತೆ, ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯ ಬಗ್ಗೆ ನಾವು ನೋಡಿದ್ದೇವೆ. ಈ ಒಂದು ತರಗತಿಯಲ್ಲಿ ನಾವು ಸಿಂಧು ನಾಗರಿಕತೆಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಎಲ್ಲರೂ ಗಮನಿಟ್ಟು ಕೇಳಿ ಪ್ರಿಯ ವಿದ್ಯಾರ್ಥಿಗಳೇ. ಮೊಟ್ಟ ಮೊದಲನೆಯದಾಗಿ 1784ರಲ್ಲಿ ವಿಲಿಯಂ ಜೋನ್ಸ್ ಎಂಬ ವ್ಯಕ್ತಿಯು ದಿ ಏಷಿಯಾಟಿಕ್ ಸೊಸೈಟಿ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತಾರೆ. ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ಪಾಶ್ಚಿಮಾತ್ಯ ದೇಶಗಳಿಗೆ ಪೂರ್ವ ದೇಶಗಳಾದ ನಮ್ಮ ಭಾರತ ದೇಶದ ಒಂದು ಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಮತ್ತು ಸಾಹಿತ್ಯದ ಬಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪಿಸುವ ಒಂದು ಸಂಸ್ಥೆಯನ್ನು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ವಿಲಿಯಂ ಜೋನ್ಸ್ ಅವರು ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತಾರ? 1784. ತದನಂತರ 1826ರಲ್ಲಿ ಚಾರ್ಲ್ಸ್ ಲೆನೆನ್ಸ್ ಎಂಬ ವ್ಯಕ್ತಿಯು ನಮ್ಮ ಭಾರತ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಂಧು ನಾಗರಿಕತೆಯಲ್ಲಿ ಉಲ್ಲೇಖವಂತಹ ಕೆಲವು ಒಂದು ನಿವೇಶನಗಳು ಮತ್ತು ಇಟ್ಟಿಗೆಗಳನ್ನು ಅವರು ನೋಡುತ್ತಾರೆ. ಆದರೆ ಅವರು ಯಾವುದೇ ರೀತಿಯಾಗಿ ನಿಖರವಾಗಿ ಇದು ಸಿಂಧು ನಾಗರಿಕತೆಯ ಒಂದು ವಸ್ತುಗಳು ಅಥವಾ ನಿವೇಶನಗಳು ಎಂಬ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸುವುದಿಲ್ಲ. ತದನಂತರ 1834ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬ ಒಬ್ಬ ವ್ಯಕ್ತಿಯು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಪಂಜಾಬ್ನ ಸಿಂಧ್ ಪ್ರಾಂತ್ಯದ ಒಂದು ಸಿಖ್ಖರ ಮನೆತನಕ್ಕೆ ಬಂದಿರುತ್ತಾನೆ. ಆ ಬಂದಿರುವಂತಹ ಸಂದರ್ಭದಲ್ಲಿ ಅವನು ಕೆಲವೊಂದು ಇಟ್ಟಿಗೆಗಳನ್ನು ಮತ್ತು ಕೆಲವೊಂದು ನಿವೇಶನಗಳನ್ನು ಮತ್ತು ಒಂದು ಕೋಟೆಯನ್ನು ನೋಡುತ್ತಾನೆ. ಅದೇ ರೀತಿಯಾಗಿ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಾನು ಹರಪ್ಪ ಎಂಬ ಒಂದು ದೊಡ್ಡ ಕೋಟೆಯನ್ನು ಕಣ್ಣಾರೆ ಕಂಡಿದ್ದೇನೆ ಎಂಬ ಒಂದು ಮಾಹಿತಿಯನ್ನು ಅವರು ಉಲ್ಲೇಖ ಮಾಡುತ್ತಾರೆ. ಅದೇ ರೀತಿಯಾಗಿ ಅವರು ಯಾವುದೇ ರೀತಿಯಾಗಿ ಅವರು ಕೂಡ ಇದು ಸಿಂಧು ನಾಗರಿಕತೆಯ ಒಂದು ನಿವೇಶನ ಅಥವಾ ನಗರ ಎಂಬುದು ಅವರು ನಿಖರವಾಗಿ ಹೇಳುವುದಿಲ್ಲ. ತದನಂತರ 1856ರಲ್ಲಿ ಪಂಜಾಬ್ನ ಲಾಹೋರ್ನಿಂದ ಕರಾಚಿಯವರೆಗೆ ರೈಲು ಹಳಿಗಳ ಜೋಡಣೆ ಒಂದು ಕಾರ್ಯಕ್ರಮವನ್ನು ಅವರು ಮಾಡುತ್ತಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಟ್ಟ ಇಟ್ಟಿಗೆಗಳು ಹಾಗೂ ಮರಳು ದಿಣ್ಣೆಗಳು ಗೋಚರಿಸುತ್ತವೆ. ತದನಂತರ ಈ ಸುಟ್ಟ ಇಟ್ಟಿಗೆಗಳು ಮತ್ತು ಮರಳು ದಿಣ್ಣೆಗಳು ಗೋಚರಿಸಿದ ನಂತರ 1861ರಲ್ಲಿ ಈ ಒಂದು ಭಾರತದ ಒಂದು ಪ್ರಾಂತದಲ್ಲಿ ಮತ್ತು ಸಿಂಧ್ ಪ್ರಾಂತದಲ್ಲಿ ಅಥವಾ ಪಂಜಾಬ್ನ ಒಂದು ಪ್ರಾಂತದಲ್ಲಿ ದೊರೆತಿರುವಂತಹ ನಿವೇಶನಗಳು ಮತ್ತು ಇಟ್ಟಿಗೆಗಳು ಅಥವಾ ಮರಳು ದಿಣ್ಣೆಗಳ ಒಂದು ಹೆಚ್ಚಿನ ಒಂದು ಸಂಶೋಧನೆ ಕೈಗೊಳ್ಳಲು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬ ಒಬ್ಬ ಬ್ರಿಟಿಷ್ ವ್ಯಕ್ತಿಯು 1862ರಲ್ಲಿ ಭಾರತೀಯ ಪುರಾತತ್ವ ಮಂಡಳಿಯನ್ನು ಸ್ಥಾಪನೆ ಮಾಡುತ್ತಾರೆ. ಯಾಕೆ ಸ್ಥಾಪನೆ ಮಾಡುತ್ತಾರೆ ಅಂತಂದ್ರೆ, ಇಲ್ಲಿಯವರೆಗೆ ದೊರೆತಿರುವಂತಹ ನಿವೇಶನಗಳು ಮತ್ತು ಅವಶೇಷಗಳು ಮತ್ತು ಇತರ ವಸ್ತುಗಳನ್ನು ಹೆಚ್ಚಿನ ರೀತಿಯಾಗಿ ಸಂಶೋಧನೆ ಕೈಗೊಳ್ಳಲು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತೀಯ ಪುರಾತತ್ವ ಮಂಡಳಿಯನ್ನು ಸ್ಥಾಪನೆ ಮಾಡುತ್ತಾರೆ. ಇದರಿಂದ ಇವರಿಗೆ ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹರೆಂದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರನ್ನು ಕರೆಯಲಾಗುತ್ತದೆ. ತದನಂತರ 1888ರಲ್ಲಿ ಹಣಕಾಸಿನ ಅಭಾವದಿಂದ ಈ ಒಂದು ಸಂಸ್ಥೆಯು ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತದೆ. ತದನಂತರ 1904ರಲ್ಲಿ ಭಾರತ ಬಂಗಾಳದ ಗವರ್ನರ್ ಜನರಲ್ ಆಗಿರುವಂತಹ ಲಾರ್ಡ್ ಕರ್ಜನ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಮುಚ್ಚಿ ಹೋಗಿರುವಂತಹ ಭಾರತೀಯ ಪುರಾತತ್ವ ಮಂಡಳಿಯನ್ನು ಭಾರತೀಯ ಪುರಾತತ್ವ ಇಲಾಖೆಯಾಗಿ ಮರುಸ್ಥಾಪನೆ ಮಾಡುತ್ತಾರೆ. ಯಾರು ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ? ಲಾರ್ಡ್ ಕರ್ಜನ್ ಅವರು 1904ರಲ್ಲಿ ಈ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಇಂದಿಗೂ ಕೂಡ ನಮ್ಮ ಭಾರತ ಕೇಂದ್ರ ಸರ್ಕಾರದಲ್ಲಿ
ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯು ಒಂದು ಸಚಿವಾಲಯದಡಿ ಈಗಲೂ ಸಹ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆ ಕಾರ್ಯಾಲಯ ಯಾವಪ್ಪ ಅಂತಂದ್ರೆ ಕೇಂದ್ರೀಯ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದಡಿ ಈ ಒಂದು ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿರುವುದು ನಾವು ನೋಡಬಹುದು. ಪ್ರಸ್ತುತ ಈ ಒಂದು ಸಾಂಸ್ಕೃತಿಕ ಸಚಿವಾಲಯದ ಸಚಿವರು ಯಾರಪ್ಪ ಅಂತಂದ್ರೆ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ನಾವು ನೋಡಬಹುದು. ತದನಂತರ ಈ ಒಂದು ಲಾರ್ಡ್ ಕರ್ಜನ್ ಅವರು 1904ರಲ್ಲಿ ಸ್ಥಾಪಿಸಿದಂತಹ ಭಾರತೀಯ ಪುರಾತತ್ವ ಇಲಾಖೆಗೆ ಒಬ್ಬ ಮಹಾನಿರ್ದೇಶಕರನ್ನಾಗಿ ಲಾರ್ಡ್ ಕರ್ಜನ್ ಅವರು ನೇಮಕ ಮಾಡುತ್ತಾರೆ. ಅವರು ಯಾರಪ್ಪ ಅಂತಂದ್ರೆ ಸರ್ ಜಾನ್ ಮಾರ್ಷಲ್. ಯಾರು? ಸರ್ ಜಾನ್ ಮಾರ್ಷಲ್ ರನ್ನು ಲಾರ್ಡ್ ಕರ್ಜನ್ ಅವರು ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡುತ್ತಾರೆ. ಅವರು 1904ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರನ್ನಾಗಿ ಜಾನ್ ಮಾರ್ಷಲ್ ಅವರು ನೇಮಕವಾಗುತ್ತಾರೆ. ಇಲ್ಲಿಯವರೆಗೆ ಪ್ರಿಯ ವಿದ್ಯಾರ್ಥಿಗಳೇ ನಾವು ಸಿಂಧು ನಾಗರಿಕತೆಯ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ನೋಡಿದ್ದೇವೆ. ತದನಂತರ ಮುಂದಿನ ತರಗತಿಯನ್ನು ನಾವು ನಾಳೆ ಕ್ಲಾಸಿನಲ್ಲಿ ನೋಡೋಣ. ಎಲ್ಲರೂ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡು ಬನ್ನಿ.